ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾವು ಯಶೋಧರೆಯ ಶೋಕಗಾಥೆ MB ಹೂಗಾರ್ ಅವರು ಬರೆದಿರುವಂತಹ ಯಶೋಧರೆಯ ಶೋಕಗಾಥೆ ಎಂಬ ಕವನದ 1 ಅಂಕದ 20 ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಈ ಒಂದು ಪಾಠದ ಕುರಿತು ಸಂಪೂರ್ಣವಾದ ಸಾರಾಂಶವನ್ನ ಕವಿ ಪರಿಚಯವನ್ನ ನೀಡಿದ್ದೀನಿ. ಅಂದ್ರೆ 1 ಅಂಕದ ಪ್ರಶ್ನೆಗಳನ್ನ ನೀಡಿರಲಿಲ್ಲ. ಅದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇ ಪ್ರಶ್ನೆ, ಯಶೋಧರೆಯ ಶೋಕಗಾಥೆ ಪದ್ಯದ ಲೇಖಕರು ಯಾರು? ಈ ಒಂದು ಪದ್ಯವನ್ನ ಬರೆದವರು MB ಹೂಗಾರ್ ಅವರು. ಮಾತು ಮೌನಗಳ ಮಧ್ಯೆ ಯಾವುದು ಸಾಯುತ್ತಿದೆ? ಈ ಒಂದು ಮಾತನ್ನ ಯಶೋಧರೆ ಹೇಳ್ತಾರೆ. ಮಾತು ಮತ್ತು ಮೌನಗಳ ಮಧ್ಯೆ ಪ್ರೇಮ ಅಥವಾ ಪ್ರೀತಿ ಸಾಯುತ್ತಿದೆ ಅಂತ ಅವಳು ಹೇಳ್ತಾಳೆ. ಯಶೋಧರೆಯ ಪ್ರಕಾರ ಪ್ರೇಮದ ಧಾಮ ಯಾವುದು? ಮಾತು ಮತ್ತು ಮೌನಗಳ ಆಚೆ ಇರುವುದು ಪ್ರೇಮದ ಧಾಮ ಅಂತ ಯಶೋಧರೆ ಹೇಳ್ತಾಳೆ. 4ನೇ ಪ್ರಶ್ನೆ, ಹಂಬಲದ ಹೊನಲು ಯಾವುದರಿಂದ ಹರಿಯುತ್ತಿದೆ? ವರುಷಗಳಿಂದ ಹರಿಯುತ್ತಿದೆ ಎಂದು ಆನ್ಸರು. 5ನೇ ಪ್ರಶ್ನೆ, ವಿಧಿ ಕಟ್ಟಿದ್ದ ಒಡ್ಡಿಗೆ ಯಾವುದು ಬತ್ತಿ ಹೋಗಿದೆ? ಪ್ರೀತಿಯ ಸೆಲೆ ಬತ್ತಿ ಹೋಗಿದೆ. ಪ್ರಶ್ನೆ 6, ಯಶೋಧರೆಗೆ ಮತ್ತು ಅವಳ ಪತಿಗೆ ತಿಳಿಯದಿರುವ ಭಾಷೆ ಯಾವುದು? ಕಣ್ಣಿನ ಭಾಷೆ. ಯಾರಿಲ್ಲದ ಯಶೋಧರೆಯ ಕಣ್ಣು ಮಾತು ಕಳೆದುಕೊಂಡಿದೆ, ತನ್ನ ಪತ್ನಿ ಇಲ್ಲದೆ. ಅರಸನು ಬೊಗಸೆಯಾಗಿ ಏನನ್ನು ಸುಲಿಗೆ ಮಾಡುತ್ತಿದ್ದಾನೆ? ಸಿರಿಯನ್ನು ಅಂದ್ರೆ ಸೌಂದರ್ಯವನ್ನು. ಅರಸನು ಯಾವುದನ್ನು ತೊರೆದು ಹೋದನು? ಜೀವನದ ಸಾರ್ಥಕ ಸುಖ ಮತ್ತು ಸಂಸಾರವನ್ನು. ಯಶೋಧರೆಯ ಅರಮನೆಯಲ್ಲಿ ಈಗ ಏನಿದೆ? ಬರೀ ಜೀವನದ ಕವಚ ಅಂದ್ರೆ ಶೂನ್ಯತೆ ಇದೆ. ಯಶೋಧರೆಗೆ ಯಾವುದರ ಸುಳಿವು ಅರಿವಾಗಿದೆ? ನೀರು ಮೇಲಕ್ಕೆ ಇರುವ ಸುಳಿವು. ಮಗ ರಾಹುಲು ಹಸಿದಾಗ ಏನನ್ನು ಬೇಡುತ್ತಾನೆ? ತಂದೆ ಅಂದ್ರೆ ಅರಸನ ಮುಖವನ್ನು ನೋಡಲು ಬೇಡುತ್ತಾನೆ. ಅರಸನು ಯಾವುದರಿಂದ ನೆನೆಯದೆ ಹೋದನು ಎಂದು ಯಶೋಧರೆ ಮರುಗುಳುತ್ತಾಳೆ? ಹಸಿದ ಮಗುವಿನ ಅಳು ಮತ್ತು ಸಂಸಾರದ ಬಂಧನವನ್ನು. ಯಶೋಧರೆ ಕಣ್ಣಿನಲ್ಲಿ ಏನನ್ನು ಹಚ್ಚುತ್ತಾಳೆ? ನೆನಪಿನ ಬತ್ತಿಯನ್ನು ಅದ್ದಿ ದೀಪ ಹಚ್ಚುತ್ತಾಳೆ. 15ನೇ ಪ್ರಶ್ನೆ, ಅರಸನನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಗೂಡು ಬಿಟ್ಟು ಹೋದ ಹಕ್ಕಿಗೆ. 16ನೇ ಪ್ರಶ್ನೆ, ಒಲಿದವಳನ್ನು ಕೊಳ್ಳಲು ಅರಸನು ಏನನ್ನು ಬಳಸುತ್ತಿದ್ದಾನೆ? ಅಲಗವನ್ನು. ಯಾವ ಜನ್ಮದಲ್ಲಿ ಜೇನಿಲ್ಲ ಎಂದು ಯಶೋಧರೆ ಹೇಳುತ್ತಾಳೆ? ಪತ್ನಿಗೆ ಇಷ್ಟವಾಗದ ಗೊಂಬೆಯಂತಹ ಬದುಕಿನಲ್ಲಿ ಜೇನಿಲ್ಲ ಎಂದು ಯಶೋಧರೆ ಹೇಳುತ್ತಾಳೆ. ಕಾಮವನ್ನು ಕೊಲ್ಲುವುದು ಯಾವುದನ್ನು ಕೊಂದಂತೆ? ಆತ್ಮವನ್ನು ಕೊಂದಂತೆ. ವಿರಹದ ಉರಿಯಲ್ಲಿ ಬೆಂದು ಯಶೋಧರೆ ಏನಾಗಿದ್ದಾಳೆ? ರೂಪ ಕಳೆದುಕೊಂಡಿರುವ ವಿರೂಪಳಾಗಿದ್ದಾಳೆ, ಅಂದ್ರೆ ಬೂದಿಯಾಗಿದ್ದಾಳೆ. ಕೊನೆಗೆ ಪ್ರಶ್ನೆ 20ನೇ ಪ್ರಶ್ನೆ, ಮೋಕ್ಷದ ಕುರಿತು ಯಶೋಧರೆಯ ಪ್ರಶ್ನೆಯನ್ನು ಕೇವಲ ಧ್ಯಾನ ಮತ್ತು ತಪಸ್ಸಿನಿಂದ ಶರೀರದ ನೋವು ಅನುಭವಿಸುವವರಿಗೆ ಮೋಕ್ಷ ಸಿಗುವುದೇ ಎಂದು ಯಶೋಧರೆ ಪ್ರಶ್ನೆಯನ್ನ ಕೇಳ್ತಾಳೆ. ಈ ಇಷ್ಟು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯನ್ನ ಅಥವಾ 2 ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾಗಿ ಚೆನ್ನಾಗಿ ಬರೆದಿಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ಯಶೋಧರೆಯ ಶೋಕಗಾಥೆಯ ಕವಿತೆಯಿಂದ ಸಂಪೂರ್ಣವಾಗಿ ನಾನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. 1 ಅಂಕದ ಪ್ರಶ್ನೆಯನ್ನ ಕವಿ ಪರಿಚಯ 3 ಪ್ರಬಂಧ ರೀತಿಯ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದೀನಿ. ಅವುಗಳನ್ನೇ ಇನ್ನೂ ಯಾರು ನೋಡಿದ್ರು ಹೋಗಿ ನೋಡಿ ಅಂತ ಹೇಳ್ತಾ, ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.